ನಮಸ್ಕಾರ. ಇವತ್ತು ನಾವು ಹೋಗ್ತಾ ಇರೋದು ಗದಗಿನ ನಾಗಾವಿ ಹತ್ರ ಇರುವಂತಹ ಒಂದು ಸುಂದರವಾದ ಜಾಗಕ್ಕೆ. ಗದಗಿನ ನಾಗಾವಿ ಹತ್ರ ಒಂದು ಮೆಡಿಕಲ್ ಕಾಲೇಜ್ ಇದೆ. ಆ ಕಾಲೇಜಿನ ಹತ್ರ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಮಗೆ ಒಂದು ಸಬರಮತಿ ಆಶ್ರಮದ ಮಾದರಿಯ ಒಂದು ಗಾಂಧಿಯ ಆಶ್ರಮ, ಗಾಂಧೀಜಿಯವರು ಗದಗಕ್ಕೆ ಭೇಟಿ ನೀಡಿದ ಸಮಯ ಸುಮಾರು 11/11/1920. ಆ ಒಂದು ಘಟನೆಯ ಸವಿನೆನಪಿಗಾಗಿ ಕಟ್ಟಿರುವಂತಹ ಈ ಒಂದು ಸಬರಮತಿ ಆಶ್ರಮದ ಒಂದು ಅನುಕರಣೆ ಅಥವಾ ಅದರ ಒಂದು ಚಿಕ್ಕ ಸ್ವರೂಪ ಏನಿದೆ, ಆ ಜಾಗಕ್ಕೆ ನಾವು ಹೊರಟಿದ್ದೀವಿ. ಇದೀಗ ತಾನೇ ನೀವು ನೋಡಿದ್ರಿ, ಮುಂಬಾಗಿಲಿಂದ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ. ಅದು ನಮಗೆ ಕರ್ಕೊಂಡು ಹೋಗ್ತಾ ಇರೋದು ಅದು ಅಲ್ಲಿ ಬೆಟ್ಟದ ಮೇಲೆ ಇರುವಂತಹ ವಿಶ್ವವಿದ್ಯಾನಿಲಯಕ್ಕೆ. ಆ ವಿಶ್ವವಿದ್ಯಾನಿಲಯದ ಪಕ್ಕದಲ್ಲೇ ಈ ಸಬರಮತಿ ಆಶ್ರಮದ ಒಂದು ಮಾಡೆಲ್ ಅಥವಾ ಒಂದು ಕಿರುದಾದ ಆಕೃತಿಯ ಒಂದು ಕಟ್ಟಡ ಏನಿದೆ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ವಿಶೇಷತೆ ಏನಪ್ಪ ಅಂದರೆ, ಇದರಲ್ಲಿ ಮಹಾತ್ಮ ಗಾಂಧೀಜಿಯವರ ಜೀವನಗಳ ಒಂದು ಆಗು ಹೋಗುಗಳು ಮತ್ತು ಅದರಲ್ಲಿ ಘಟಿಸಿದಂತಹ ಕೆಲವೊಂದು ಸನ್ನಿವೇಶಗಳು, ಅವರ ಜೀವನದಲ್ಲಿ ಬಂದು ಹೋದಂತಹ ವ್ಯಕ್ತಿಗಳು, ಪ್ರಮುಖ ಘಟ್ಟಗಳು, ಇವನ್ನೆಲ್ಲ ತೋರಿಸುವಂತಹ ಛಾಯಾಚಿತ್ರದ ಗ್ಯಾಲರಿ ಮತ್ತು ಕಸ್ತೂರ್ಬಾರವರ ಕುಟೀರದ ಪ್ರತಿರೂಪ, ಇಂತಹ ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಸಮ್ಮಿಲನ ಮಾಡಿ ಕಟ್ಟಡಗಳನ್ನು ಕಟ್ಟಲಾಗಿದೆ. ಇದರ ಉದ್ದೇಶ ಬಂದ್ಬಿಟ್ಟು ಗಾಂಧೀಜಿಯವರ ತತ್ವಗಳು, ಶಾಂತಿ ಮತ್ತು ಅಹಿಂಸೆಯನ್ನು ಎಲ್ಲ ಕಡೆ ಹರಡುವ ಒಂದು ಉದ್ದೇಶದಿಂದ ಈ ಒಂದು ಸಬರಮತಿ ಆಶ್ರಮದ ಅನುಕರಣೆಯಾದಂತಹ ಕಟ್ಟಡ ಕಟ್ಟಲಾಗಿದೆ. ಇದೀಗ ನಾವು ಆ ಕಟ್ಟಡದ ಹತ್ರ ಅದರ ಮುಂದೆನೇ ಸಾಗ್ತಾ ಇದ್ದೇವೆ. ಈ ಟಾರ್ ರೋಡ್ ಸೀದಾ ನಮ್ಮನ್ನು ವಿಶ್ವವಿದ್ಯಾಲಯದ ಮುಂಬಾಗಿಲಿಗೆ ಕರೆದುಕೊಂಡು ಹೋಗ್ತಾ ಇದೆ. ಅಲ್ಲಿಂದ ನಾವು ಮುಂದಕ್ಕೆ ಸಾಗಿದ್ರೆ ಇದಕ್ಕೊಂದು ಮಣ್ಣಿನ ಹಾದಿ ಸಿಗ್ತದೆ. ಈಗ ನಾವು ಆ ವಿಶ್ವವಿದ್ಯಾಲಯದ ಮುಂಬದಿಗೆ ಸಾಗ್ತಾ ಇದ್ದೀವಿ. ಹಾಗೆ ನಾವು ಎಡಗಡೆಗೆ ನೋಡಿದ್ರೆ ನಾವು ಬಂದಂಥ ಹಾದಿ ಕಾಣಿಸ್ತಿದೆ. ನಾವೀಗ ಬೆಟ್ಟದ ತುದಿಯಲ್ಲಿದ್ದೀವಿ. ಆ ತುದಿಯಲ್ಲೇ ಈ ವಿಶ್ವವಿದ್ಯಾಲಯದ ಕಟ್ಟಡವನ್ನು ಕಟ್ಟಿದ್ದಾರೆ. ನೀವು ನೋಡ್ಬೋದು, ಒಂದು ವಿಹಂಗಮವಾದ ನೋಟ. ನಾಗಾವಿ ಮತ್ತು ಇನ್ನಿತರೆ ಜಾಗಗಳನ್ನು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ವಿಶ್ವವಿದ್ಯಾಲಯದಿಂದ ಮುಂಭಾಗಕ್ಕೆ ಬಂದರೆ ಇಲ್ಲಿ ನೋಡಿ, ಇಲ್ಲಿಗೆ ನಮ್ಮದು ಟಾರ್ ರೋಡು ಮುಗಿಯುತ್ತೆ. ಆ ಟಾರ್ ರೋಡ್ ಮುಗಿದ ಮೇಲೆ ಮುಂದಕ್ಕೆ ಮಣ್ಣಿನ ರೋಡಲ್ಲಿ ಸಾಕ್ತಾ ಹೋದರೆ ನಮಗೆ ಆಶ್ರಮ ಸಿಗುತ್ತೆ. ನೋಡ್ತಾ ಇದ್ದೀರಾ, ಎಡಬದಿಯಲ್ಲಿ ಆಶ್ರಮ ಇದೆ. ಬನ್ನಿ, ಇಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಆಶ್ರಮದ ಒಳಗಡೆ ಹೋಗೋಣ. ಇದೀಗ ನೀವು ನೋಡ್ತಾ ಇರೋದು ಆಶ್ರಮದ ಹೊರಾಂಗಣ ದೃಶ್ಯ. ನೀವು ನೋಡ್ತಾ ಇದ್ದೀರಾ, ಅಲ್ಲೊಂದು ಕಟ್ಟಡದ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ ಕಡೆಗೆ ವಿಶ್ವವಿದ್ಯಾಲಯದ ಹಾಸ್ಟೆಲ್ಗಳು ಕಾಣ್ತಾ ಇದ್ದಾವೆ ನಿಮಗೆ ಬೆಟ್ಟದ ಬುಡದಲ್ಲಿ. ಇಲ್ಲಿ ನಿಮಗೆ ಆಶ್ರಮದ ಒಂದು ದ್ವಾರ ಅಥವಾ ಮುಂಬಾಗಿಲು ಏನಿದೆ ಅದರ ಹತ್ರ ನಾವು ನಡೆದುಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗೋವಂಥ ಸಮಯಕ್ಕೆ ಸರಿಯಾಗಿ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನಾವು ನೋಡಿದ ತಕ್ಷಣ ನಮ್ಗೆ ಅನಿಸಿದ್ದು ಏನಪ್ಪ ಅಂದರೆ, ಅಲ್ಲಿ ಈ ಯೋಗಾಸನ ಪಟುಗಳು ತಮ್ಮ ಪಟ್ಟುಗಳನ್ನು ಹಾಕಿ ತೋರಿಸ್ತಾ ಇದ್ದರು. ಅವರ ಆಸನಗಳನ್ನು ಮತ್ತು ಅವರ ಆ ಭಂಗಿಗಳನ್ನು ತೋರಿಸ್ತಾ ಇದ್ದರು. ಪ್ರಾಯಶಃ ಅದೊಂದು ನೋಡಿ, ಸಬರಮತಿ ಆಶ್ರಮ ಅಂತ ಹುಲ್ಲಿನ ಮೇಲೆ ಹಾಕಿದ್ದಾರೆ. ಇದು ಮುಂಭಾಗದಲ್ಲಿರುವಂತಹ ಒಂದು ಹುಲ್ಲಿನ ಹೊದಿಕೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಇದೀಗ ನಾವು ಆಶ್ರಮದ ಮುಂಬಾಗಿಲಿಗೆ ಬಂದು ತಲುಪ್ತಾ ಇದ್ದೀವಿ. ಆಗಲೇ ನಾನು ಹೇಳಿದಾಗೆ ಇಲ್ಲಿ ಬಹಳಷ್ಟು ಜನರು ಸೇರಿದ್ರು ಅಂತ ಹೇಳಿದ್ದೆ. ನೋಡ್ತಾ ಇದ್ದೀರಾ ನೀವು ಅದನ್ನು. ಇಲ್ಲಿ ಯೋಗಾಸನದ ಒಂದು ಕಾರ್ಯಕ್ರಮ ಅಥವಾ ಸ್ಪರ್ಧೆ ನಡೀತಿತ್ತು ಅನಿಸುತ್ತೆ. ಆ ವಿಚಾರವಾಗಿ ಹೇಳಕ್ಕೆ ಬಂದಿದ್ದಾವಾಗಲೇ. ಇದೀಗ ನಾವು ಒಳಗಡೆ ಹೋದ ನಂತರ ಪ್ರತಿಯೊಂದು ಕೋಣೆಗಳಲ್ಲೂ ಗಾಂಧೀಜಿ ಅವರ ಸಂಬಂಧಪಟ್ಟಂತಹ ವಿಚಾರಗಳನ್ನು ಇಟ್ಟಿದ್ದಾರೆ. ಇದೀಗ ನೀವು ನೋಡ್ತಾ ಇದ್ದೀರಾ, ಅವರ ತಂದೆಯ ಛಾಯಾಚಿತ್ರವನ್ನು ಇಲ್ಲಿ ಇಡಲಾಗಿದೆ. ಹಾಗೆ ನಾವು ಮುಂದೆ ಸಾಗ್ತಾ ಹೋದರೆ ಅವರ ತಾಯಿಯ ಒಂದು ಛಾಯಾಚಿತ್ರವನ್ನು ನೋಡ್ಬೋದು, ಪುತಲಿಬಾಯಿ ಅವರು. ಹಾಗೆ ಮುಂದೆ ಹೋದರೆ ಗಾಂಧೀಜಿಯವರು 7 ವರ್ಷ ಇದ್ದಾಗ ಹೇಗಿದ್ದರು ಅನ್ನೋದ್ರ ಬಗ್ಗೆ ಒಂದು ಛಾಯಾಚಿತ್ರ ಇದೆ. ಮತ್ತು ಅವರು ಬ್ಯಾರಿಸ್ಟರ್ ಪದವಿ ಪಡೆದಾಗ ಆಫ್ರಿಕಾಗೆ ಹೋದಾಗ ಜೊಹಾನ್ಸ್ಬರ್ಗ್ಗೆ ಮತ್ತು ಅಲ್ಲಿ ನಡೆದಂತಹ ಕೆಲವೊಂದಷ್ಟು ಘಟನೆಗಳು, ಫೀನಿಕ್ಸ್ ಸೆಟಲ್ಮೆಂಟ್ ಬಗ್ಗೆ ಆಗಲಿ
ಅದ್ರ ಬಗ್ಗೆ ಕೆಲವೊಂದಷ್ಟು ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ಒಂದು ಫೋಟೋಗಳನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಅದನ್ನು ನೋಟಿಸ್ ಬೋರ್ಡಿಗೆ ಹಾಕಿದ್ದಾರೆ. ಇಲ್ಲೊಂದಷ್ಟು ಚರಕ, ಹಾಸಿಗೆ ಮತ್ತು ಇನ್ನಿತರೆ ಪರಿಕರಗಳನ್ನು ನೀವು ನೋಡ್ತಾ ಇದ್ದೀರಾ. ಗಾಂಧೀಜಿಯವರು ಬಳಸ್ತಿದ್ದಂತಹ ಒಂದು ಏನು ವಸ್ತುಗಳಿದ್ದಾವೆ ಅದರ ಒಂದು ಅನುಕರಣೆಯ ಮಾದರಿಯ ಒಂದು ಇದನ್ನು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಯೋಗಾಸನ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿ ಒಂದು ಗಾಂಧೀಜಿಯ ಪುತ್ಥಳಿ ಇದೆ. ನಾವು ಒಳಗಡೆ ಹೋದ ನಂತರ ಎಡಬದಿಯಲ್ಲಿ ನೀವು 2 ಕೋಣೆಗಳನ್ನು ಕಾಣ್ಬೋದು. ಹಾಗೆ ಬಲಬದಿಗೆ ಹೋದರೆ ಅಲ್ಲಿ ಅಡುಗೆ ಮನೆ ಮತ್ತು ಇನ್ನಿತರ ವಿಚಾರಗಳಿರುವಂತಹ ಕೋಣೆಗಳಿದ್ದಾವೆ. ಇಲ್ಲೂ ಸಹ ನೀವು ನೋಡ್ತಾ ಇದ್ದೀರಾ, ಬಹಳಷ್ಟು ಛಾಯಾಚಿತ್ರಗಳು, ಅವರ ಬದುಕಿಗೆ ಸಂಬಂಧಪಟ್ಟಂತಹ ಛಾಯಾಚಿತ್ರಗಳನ್ನು ಇಲ್ಲಿ ತುಂಬ ಚೆನ್ನಾಗಿ ಸಾಲಾಗಿ ಹೊಂದಿಸಿ ಇಡಲಾಗಿದೆ. ಇದೀಗ ನಾವು ಮತ್ತೊಂದು ಕೋಣೆ, ಬಲಬದಿಯಲ್ಲಿರುವಂಥ ಕೋಣೆಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಸಹ ನೀವು ಬಹಳಷ್ಟು ಅವರ ಬದುಕಿನ ಘಟನಾವಳಿಗಳನ್ನು ಛಾಯಾಚಿತ್ರದ ಮೂಲಕ ಸೆರೆ ಹಿಡಿದಿರುವಂತಹ ವಿಚಾರಗಳನ್ನು ಇಲ್ಲಿ ಗೋಡೆಯ ಮೇಲೆ ಲಗತ್ತಿಸಲಾಗಿದೆ. ನೀವು ನೋಡ್ತಾ ಇದ್ದೀರಾ, ಅವರು ಜೈಲುವಾಸದಲ್ಲಿದ್ದಂತಹ ಒಂದು ಚಿತ್ರಗಳನ್ನು, ಹಾಗೆ ಅವರು ಇನ್ನಿತರೆ ಅವರ ಒಂದು ಸಮಕಾಲೀನರ ಜೊತೆ ನಡೆದಂತಹ ಛಾಯಾಚಿತ್ರಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಆಗಿನ ಕಾಲದ ಅಥವಾ ಅವರ ಕಾಲಘಟ್ಟದಲ್ಲಿ ಇದ್ದಂತಹ ಕೆಲವೊಂದಷ್ಟು ಪರಿಕರಗಳು, ಅಥವಾ ಇಲ್ಲಿ ನೋಡ್ತಾ ಇರೋ ಹಾಗೆ ಅಡುಗೆ ಮನೆಯ ಒಂದು ಸಾಮಗ್ರಿಗಳನ್ನು ಜೋಡಿಸಿ ಇಟ್ಟಿದ್ದಾರೆ. ಆ ಒಂದು ಕಾಲಘಟ್ಟಕ್ಕೆ ಸೇರುವಂಥದ್ದು. ಹಾಗೆ ಈ ಕೋಣೆಯಿಂದ ಹೊರಬಂದು ಹೀಗೆ ಪಕ್ಕದ ಒಂದು ಕೋಣೆಗೆ ಸಾಗಿದಾಗ ನಮಗೆ ಅಲ್ಲೊಂದಷ್ಟು ವಿಚಾರಗಳು ನೋಡೋದಕ್ಕೆ ಸಿಗುತ್ತೆ. ಅಲ್ಲಿಯೂ ಸಹ ಗಾಂಧೀಜಿಯವರ ಸಂಬಂಧಪಟ್ಟ ಓದಿಗೆ ಏನು ಅವರು ಒತ್ತು ಕೊಡ್ತಾಯಿದ್ರು, ಅವರು ಯಾವ್ಯಾವ ಪುಸ್ತಕಗಳು ಮತ್ತು ಅವ್ರಿಗೆ ಸಂಬಂಧಪಟ್ಟ ವಿಚಾರ ಇರುವಂಥ ಪುಸ್ತಕದ ಒಂದು ಗ್ರಂಥಾಲಯ ಅಥವಾ ಲೈಬ್ರರಿ ಅಂತಲೇ ಹೇಳ್ಬೋದು, ಅದರ ಒಂದು ಕೋಣೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಈ ಸಬರಮತಿ ಆಶ್ರಮದ ಪಕ್ಕದಲ್ಲೇ ನೀವು ನೋಡಿದ್ರೆ ಗಾಂಧೀಜಿಯವರು ತಮ್ಮ ಹತ್ರ ಯಾವಾಗಲೂ ಇಟ್ಕೊಳ್ತಿದ್ದಂಥ 3 ಮಂಗಗಳ ಒಂದು ಪ್ರತಿಮೆಯನ್ನು ಸಹ ಇಲ್ಲಿ ಒಂದು ಸಣ್ಣ ಉದ್ಯಾನವನವನ್ನು ಸೃಷ್ಟಿ ಮಾಡಿ ಅದರ ಮಧ್ಯದಲ್ಲಿ ಇಟ್ಟಿದ್ದಾರೆ. ಹಾಗೆ ಈ ಉದ್ಯಾನವನವನ್ನು ದಾಟಿ ಮುಂದಕ್ಕೆ ಹೋದರೆ ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು, ಸ್ವಾಮಿ ವಿವೇಕಾನಂದರ ಪುತ್ಥಳಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಅಥವಾ ಏನಂತೀರ ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದರ ಕೆಳಗೆ ಅವರ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತು ಮಹಾನ್ ಚೇತನ ಕೊಟ್ಟಂತಹ ಒಂದು ಸಂದೇಶಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಬನ್ನಿ ಅಲ್ಲಿಗೆ ಹೋಗಿ ಆ ಒಂದು ಅದ್ಭುತವಾದ ವಿಗ್ರಹವನ್ನು ಏನಲ್ಲಿ ಇಟ್ಟಿದ್ದಾರೆ ಅದನ್ನು ಕಣ್ತುಂಬಿಕೊಳ್ಳೋಣ ಅಂತ ಹೇಳ್ತೀನಿ.